ಕಗ್ಗೋಡು ಗ್ರಾಮದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸರ್ಕಾರಿ ಆದರ್ಶ ವಿದ್ಯಾಲಯ ವಾರ್ಷಿಕೋತ್ಸವ, ಸ್ನೇಹ ಸಮ್ಮೇಳನ ಹಾಗೂ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆಯ ಸಮಾರಂಭ ಜರುಗಿತು. ಸರ್ಕಾರಿ ಆದರ್ಶ ವಿದ್ಯಾಲಯದ ಅಧ್ಯಕ್ಷರಾದ ಶಾಂತಪ್ಪ ನಿಂಗಪ್ಪ ಎಂಡಿ, ಅತಿಥಿಗಳಾದಂತಹ ಸುನೀಲ್ ಗೌಡ್ ಪಾಟೀಲ್ ಮತ್ತು ಪರಮ ಪೂಜ್ಯರು ಶಿವಪ್ರಕಾಶ್ ಶಿವಾಚಾರ್ಯರು ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿದರು. ಹಾಗೂ ಸಾನ್ನಿಧ್ಯವನ್ನ ವಹಿಸಿದಂತಹ ಪರಮ ಪೂಜ್ಯ ವೇದಮೂರ್ತಿಗಳು ಕೂಡ ಇದ್ದರು. ಕಲಾ, ನೃತ್ಯ, ನಾಟಕ, ವೇಷಭೂಷಣ ಜರುಗಿದವು. ಕಗ್ಗೋಡ್ ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಪಂಚಾಯಿತಿಯ ಸದಸ್ಯರು, ವಿದ್ಯಾರ್ಥಿಗಳ ಪಾಲಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಿಗೂ ಹಾಗೂ ಎಸ್ಡಿಎಂಸಿಯ ಸರ್ವ ಸದಸ್ಯರಿಗೂ ಊರಿನ ಎಲ್ಲರಿಗೂ ಕೂಡ ಶಾಲೆಯ ಮುಖ್ಯ ಧರ್ಮಾಧ್ಯಾಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಈಗ ಅದ್ರ ಜೊತೆಗೆ ಹಾಸ್ಟೆಲ್ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೇಳಿದ್ರು ಅವರು 3ರಿಂದ 4 ತಾಲೂಕು, ಬೇರೆ ಬೇರೆ ತಾಲೂಕಲ್ಲಿ ಬಾಬಾನಗರ, ಬಿಜ್ಜಿರ್ಗಿ ಆ ಕಡೆಯಿಂದೆಲ್ಲ ಮಕ್ಕಳು ಬಂದು ಇದು ಕಲಿತಾ ಇದ್ದಾರೆ. ಭಾಳ ಒಳ್ಳೆ ರೀತಿ ನೀವು ಮೇಂಟೈನ್ ಮಾಡಿದಿರಿ. ಮಾಡಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತಾರೆ. ಶಾಲಿ ವಾತಾವರಣ ನೋಡಿದ್ರೆ ಹೆಂಗೆ ಮೇಂಟೈನ್ ಮಾಡಿದ್ರಿ, ನೋಡಿದ್ರೆ ಭಾಳ ಒಳ್ಳೆ ರೀತಿ ನೀವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀರಿ. ಮುಂದೆ ಕೂಡ ಇದೇ ರೀತಿ ಇದಾಗಿ ನನ್ನ ಸಹೋದರಂತ ಎಂ.ಬಿ. ಪಾಟೀಲ್ ಇರ್ಬೋದು, ನಾನಿರ್ಬೋದು, ನಿಮಗೆ ಸಂಬಂಧಪಟ್ಟಂಥ ಏನು ಬೇಡಿಕೆಗಳಿದ್ದಾವೆ ಅವನ್ನ ನಾವು ಸಾಧ್ಯವಾದಷ್ಟು ಇವನ ಬಗ್ಗೆ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟದವು ಬಸ್ ನಿಲ್ದಾಣ ಇಲ್ಲೇ ಮಾಡ್ಬೋದು. ಹಾಗಾಗಿ ಇನ್ನೇನದಾವ ಇಲ್ಲೇ ಮಾಡ್ಬೋದು. ಕೆಲವೊಂದು BCM ಅದು ಹಾಸ್ಟೆಲ್ ಕೂಡ ಕೇಳಿದಾರೆ. ಅಂಥವೆಲ್ಲ ಸರ್ಕಾರಕ್ಕೆ ನಾವು ಪ್ರಯತ್ನ ಮಾಡಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ SDMC ಅವರಿಗೆ ಮತ್ತು ಪರಮ ಪೂಜ್ಯರಿಗೆ ಮತ್ತು ನಿಮ್ಮಲ್ಲಿದ್ದಂಥ ಎಲ್ಲ ಪಾಲಕರಿಗೆ, ಮಕ್ಕಳಿಗೆ ವಂದಿಸುತ್ತಾರೆ. ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಸರ್ಕಾರಿ ಆದರ್ಶ ವಿದ್ಯಾಲಯದ ಕೆಲವೊಂದು ಕೊರತೆ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಲೆಯ ಮುಂದಿನ ರಾಜ್ಯದ ಹೆದ್ದಾರಿಯಿಂದ ಶಾಲೆಯವರೆಗೆ ರಸ್ತೆ ಮಾಡಬೇಕೆಂದು ಹಾಗೂ ಭೋಜನಾಲಯ ನಿರ್ಮಿಸಬೇಕೆಂದು ಸುರೇಶ್ ವಿಶಾಲ್ಕರ್ ಹಾಗೂ ಮಲ್ಲಿಕಾರ್ಜುನ್ ಅವಟಿ ಹಾಗೂ ಅಧ್ಯಕ್ಷರು ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಬೇಡಿಕೆಗಳನ್ನು ಇಟ್ಟರು. ಅದೇ ಇದೊಂದು ಗ್ಯಾದರಿಂಗ್ ಇತ್ತು. ಭಾಳ ದಿನದಿಂದ ಇಲ್ಲಿ ಬರಬೇಕಾಗಿತ್ತು, ಭಾಳ ದಿನ ಹೇಳಾಗ್ತಿರೋ ಕಗ್ಗೋಡಕ್ಕೆ ಬರ್ಬೇಕಂತ ಹೇಳಿ. ಇವತ್ತು ಇವತ್ತು ಶಾಲೆಯಲ್ಲಿ ನೋಡಿದ್ರೆ ಭಾಳ ಒಳ್ಳೆ ರೀತಿ ಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ. ಭಾಳ ಒಳ್ಳೆ ರೀತಿ ನಾನು ನೋಡಿದೆ. ಇವತ್ತು ಶಾಲೆ ಅಂದರೆ ಸರ್ಕಾರಿ ಶಾಲೆ ಅಂದ್ರೆ ಅಷ್ಟು ಮೇಂಟೈನ್ ಮಾಡಿರಂಗಿಲ್ಲ. ಭಾಳ ಒಳ್ಳೆ ರೀತಿ ಮೇಂಟೈನ್ ಮಾಡಿ ನೋಡಿ ಖುಷಿ ಆಗ್ತದೆ. ಇನ್ನು ಸಣ್ಣ ಪುಟ್ಟ ಅವ್ರ ಬೇಡಿಕೆಗಳದಾವೆ ಕೂಡ ನಾವು ಇಲ್ಲಿ ಕೆಲವೊಂದು ಇಲ್ಲೇ ಸಮಸ್ಯೆ ಬಗ್ಗೆ ಇರುವಂಥವ್ರು ಕೆಲವು ಸರ್ಕಾರದ ಮಟ್ಟದಾಗ ಪ್ರಯತ್ನ ಮಾಡಿ ಹಾಸ್ಟೆಲ್ ಇರ್ಬೋದು, ಅನೇಕ ಭೋಜನಾಲಯ ಅವೆಲ್ಲ ಸರ್ಕಾರದ ಮಟ್ಟದಾಗ ಮಾಡಬೇಕು. ಎಲ್ಲ ಸೇರಿ ಮಾಡಿ ಈ ಭಾಗಕ್ಕೆ ಜನರಿಗೆ ಅನುಕೂಲ ಆಗುವಂಥ ಒಂದು ಸರ್ಕಾರಿ ಶಾಲೆಗಳು. ಯಾಕಂದರೆ ಹೇಗಾಗವಪ್ಪ ಅಂದ್ರೆ ಈ ಪ್ರೈವೇಟ್ ಸ್ಕೂಲ್ಸು ಪ್ರೈವೇಟ್ ಇದು ಜಾಸ್ತಿ ಆಗೋದ್ರಿಂದ ಸರ್ಕಾರಿ ಶಾಲೆಗೆ ಮಕ್ಕಳು ಭಾಳ ಕಡಿಮೆ ಆಗಿತ್ತು. ಆದರೆ ಇಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳು ಇರೋದು ನೋಡಿ ಭಾಳ ಸಂತೋಷ ಆಯಿತು. ಇದಕ್ಕೆ ಸಂಬಂಧಪಟ್ಟಂಥ ಏನೇ ಡೆವಲಪ್ಮೆಂಟ್ ಇದ್ದರೆ ನಾನಿರ್ಬೋದು ಸಹೋದರಂತ ಎಂ.ಬಿ. ಪಾಟೀಲ್ ಪ್ರಯತ್ನ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಮ್ಮ ಆದರ್ಶ ವಿದ್ಯಾಲಯದಲ್ಲಿ ಮಿನಿ ವಿಜ್ಞಾನ ಲ್ಯಾಬ್ ಅಂದರೆ ಡ್ರೀಮ್ಕೋದವರು ನಮಗೆ 6 ಲಕ್ಷ ರೂಪಾಯಿ ಮೌಲ್ಯದ ವಿಜ್ಞಾನದ ವಸ್ತುಗಳನ್ನು ನೀಡಿ ಒಂದು ಲ್ಯಾಬನ್ನು ಮಾಡೋಂಗೆ ಮಾಡಿ ಅದರಿಂದ ಆ ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ಮಾಡಿದರು. ಅದನ್ನು ಇವತ್ತು ಮಾನ್ಯ ಶ್ರೀ MLC ಸಾಹೇಬ್ ಸುನೀಲ್ ಗೌಡ್ ಪಾಟೀಲ್ ಅವರಿಂದ ಉದ್ಘಾಟನೆ ಮಾಡಿದೆವು. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಸಾನ್ನಿಧ್ಯವನ್ನು ನಮ್ಮ ಶಿವಪ್ರಕಾಶ್ ಶಿವಾಚಾರ್ಯ, ಬಸವನ ಬಾಗೇವಾಡಿ ವಹಿಸಿದರು. ಇವೆಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಇಡೀ ನಮ್ಮ
ಕಗ್ಗೋಡು ಗ್ರಾಮಸ್ಥರು ಹಾಗೂ SDMC ಸದಸ್ಯರು, ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಕ್ಕತ್ತಾರೆ. ಇನ್ನೂ 2-3 ಗಂಟೆ ಸಮಯದ ಕಾರ್ಯಕ್ರಮ ಅದ. ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡ್ತಾರೆ ಅನ್ನೋ ಈ ನಮ್ಮ ಶಾಲೆಗೆ ಮುಖ್ಯವಾಗಿ ಈ ರಾಜ್ಯ ಹೆದ್ದಾರಿಯಿಂದ ಶಾಲೆಯವರೆಗೆ ಪಕ್ಕಾ ರಸ್ತೆಯನ್ನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡು ಹಾಗೂ ಈ ಶಾಲಾ ಮೈದಾನದ ಸಮತಟ್ಟವನ್ನು ಮಾಡಬೇಕು ಹಾಗೂ ನಮ್ಮ ಶಾಲೆಗೆ ಒಂದು ವಿಶೇಷವಾದ ಭೋಜನಾಲಯವನ್ನು ಮಾಡಬೇಕಾಗಿದೆ. ಆಮೇಲೆ ನಾವು ಈಗ ಆಧುನಿಕ ಯುಗದಲ್ಲಿ ಈಗ ನಾವು ಏನು ಕಾಂಪಿಟೇಷನ್ ಮಾಡಬೇಕಾಗಿದೆ, ಇದಕ್ಕಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಅಳವಡಿಸ್ಯಾರ ಅವರು ಕೆಲವೊಂದು ಕಡೆ ಮಾನ್ಯ ಅವರಿಗೆ MB ಪಾಟೀಲ್ ಫೌಂಡೇಶನ್ನಿಂದ ಅವುಗಳನ್ನು ಕೂಡ ಕೊಡ್ರಿ ನಮ್ಗೆ. ಹಾಗೂ ತಮ್ಮ MB ಪಾಟೀಲ್ ಫೌಂಡೇಶನ್ನಿಂದ ನೀಡುತ್ತಿರುವ ಈ ಉಚಿತ ನೋಟ್ಬುಕ್ ಆಗಲಿ, ಬ್ಯಾಗ್ ಆಗಲಿ, ಇವುಗಳು ಕೂಡ ನಮ್ಮ ಮಕ್ಕಳಿಗೆ ಸಿಗುವಂಥ ಆಗಲಿ ಅಂಥೇಳಿ ನಾವು ಅವರನ್ನು ಮನವಿ ಸಲ್ಲಿಸ್ತೀವಿ. ನಮ್ಮ ಹೆಸರು ಸುರೇಶ್ ಕುಶಾಲ್ಕರ್ ಅಂತೇಳಿ ಹಿರಿಯ ಶಿಕ್ಷಕರು. ಇವತ್ತಿನ ದಿವಸ ನಮ್ಮ ಸುಕ್ಷೇತ್ರ ಕಗ್ಗೋಡದಲ್ಲಿ ಇಡೀ ತಾಲೂಕದಲ್ಲೇ ಪ್ರತಿಯೊಂದು ತಾಲೂಕದಲ್ಲಿ ಇರುವಂತೆ ನಮ್ಮ ಅಖಂಡ ವಿಜಯಪುರ ತಾಲೂಕಿನಲ್ಲಿ ನಮ್ಮ ಕಗ್ಗೋಡದಲ್ಲಿ ಆದರ್ಶ ವಿದ್ಯಾಲಯ ಆಂಗ್ಲ ಮಾಧ್ಯಮ ಶಾಲೆ ಇದೆ. ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಾನ್ವಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಪರೀಕ್ಷೆಯಲ್ಲಿ ಕಾಂಪಿಟೇಷನ್ ಮಾಡಿ ಪಾಸಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಈಗಾಗಲೇ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುನೀಲ್ ಗೌಡ್ ಸಾಹೇಬ್ರನ್ನ, ಅದೇ ರೀತಿಯಾಗಿ ಪರಮ ಪೂಜ್ಯರ ಎಲ್ಲರನ್ನ ಮಾಡಿ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ವಿಜ್ಞಾನದ ಒಂದು ಪ್ರಯೋಗಾಲಯವನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುನೀಲ್ ಗೌಡರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನಾನು ಈ ಗ್ರಾಮದ ಒಬ್ಬ ಸದಸ್ಯನಾಗಿ ಇಲ್ಲಿ ನನ್ನ ಒಂದು ಬೇಡಿಕೆ ಏನಪ್ಪ ಆಯ್ತಂದರೆ, ಇದು ಇಡೀ ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಶತ 100ರಷ್ಟು ಪಡೆದಿರ್ತಕ್ಕಂಥ ಶಾಲೆಗಳಲ್ಲಿ ಏಕೈಕವಾಗಿರ್ತಕ್ಕಂಥ ಶಾಲೆ ನಮ್ಮ RMSA ಸ್ಕೂಲ್ ಆಗಿದೆ. ಅಂದರೆ ಅಷ್ಟು ಶಿಕ್ಷಕರು ಮತ್ತು ಎಲ್ಲ SDMC ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಈ ಶಾಲೆ ಬಗ್ಗೆ ಅಷ್ಟು ಗೌರವವನ್ನು ಹೊಂದಿದ್ದಾರೆ. ನಮ್ಮ ಕೆಲವೊಂದು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವಿಶೇಷವಾಗಿ ಹೇಳಿದಂತೆ ರಾಜ್ಯ ಹೆದ್ದಾರಿಯಿಂದ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ರಸ್ತೆಯನ್ನು, ಈ ಆಟದ ಮೈದಾನವನ್ನು, ಅದೇ ರೀತಿಯಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಫೌಂಡೇಶನ್ ಸಾಹೇಬರಿಗೆ ಈ ಒಂದು ಎಲ್ಲ ಗ್ರಾಮಸ್ಥರ ವತಿಯಿಂದ ನಾವು ವಿನಂತಿಸುವುದೇನೆಂದರೆ, ತಾವು ಮನಸ್ಸು ಮಾಡಿದರೆ ಇಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳು ತಾವು ಕೊಡ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಬ್ಯಾಗ್ಗಳಾಗಲಿ, ಪುಸ್ತಕಗಳಾಗಲಿ, ಅವು ಇನ್ಸ್ಟ್ರೂಮೆಂಟ್ಗಳಾಗಲಿ, ಸ್ಮಾರ್ಟ್ ಕ್ಲಾಸ್ಗಳ ಬೋರ್ಡ್ಗಳಾಗಲಿ, ಇವೆಲ್ಲ ಇನ್ನೂ ಮೂಲಭೂತವಾಗಿರ್ತಕ್ಕಂಥ ವೈಜ್ಞಾನಿಕ ಸೌಕರ್ಯಗಳನ್ನು ಒದಗಿಸಿದೇ ಆಗಿದ್ದರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂಥ ಅವಕಾಶಗಳಿದ್ದಾವೆ. ಅಂಥ ಮೂಲಭೂತ ಸೌಕರ್ಯಗಳನ್ನು ಶಾಸಕರು, ಸಚಿವರು ಎಲ್ಲರೂ ಕೂಡಿ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೂಪದಲ್ಲಿ ಸದ್ಬಳಕೆ ಮಾಡಿಕೊಂಡು ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಸುವಂಥ ನಿಟ್ಟಿನಲ್ಲಿ ಒಂದು ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ